ಪುರಂದರದಾಸರು ದಾಸಕೂಟವೇ ನಮಗೆ ಕಲಿಸಿಕೊಟ್ಟ ಅನೇಕ ವಿಷಯಗಳಿವೆ. ಮಧ್ಯಾಹ್ನ ಊಟ ಆದ ಕೂಡಲೇ ನಿದ್ದೆ ಮಾಡಬಾರ್ದು ಅನ್ನೋದು ಕೂಡ ದಾಸರು ಹೇಳಿಕೊಟ್ಟು ಒಂದು ವಿಷಯ. ದಿವಾ ಮಾಸ್ವಾಪ್ಸಿಹಿ ಅಂತ. ಹಸಿದ ವ್ಯಕ್ತಿಗೆ ಜ್ಞಾನೋಪದೇಶ ಮಾಡಬಾರ್ದು ಅಂತ ಒಂದು ಮಾತಿದೆ. ಯಾಕಂದರೆ ಹೊಟ್ಟೆ ಹಸಿದಾಗ ಅವನ ಶರೀರ ಶ್ರವಣಕ್ಕೆ ಅನುವಾಗುವುದಿಲ್ಲ ಅನ್ನೋದು ಅದಕ್ಕೆ ಕಾರಣ. ಹೊಟ್ಟೆ ತುಂಬಿದ ವ್ಯಕ್ತಿಗೂ ಜ್ಞಾನೋಪದೇಶ ಮಾಡಬಾರ್ದು ಅಂತ ಮತ್ತೊಂದು ಮಾತಿದೆ. ಹೊಟ್ಟೆ ಭರ್ತಿಯಾದಾಗ ಶರೀರ ಗಟ್ಟಿಯಾಗ್ತದೆ, ಆದರೆ ಮನಸ್ಸು ದುರ್ಬಲವಾಗ್ತದೆ ಅಂತ. ಹೊಟ್ಟೆ ಭರ್ತಿಯಾದಾಗ ತಲೆ ಖಾಲಿ ಆಗ್ತದೆ ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ. ಆದರೆ ಮಾನವ ಶರೀರ, ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರ ಅಂತ ಬಿಡಿಸಿ ಬಿಡಿಸಿ ದಾಸರು ಹೇಳಿದ್ದಾರೆ. ದೇವತೆಗಳಿಗೆಲ್ಲ ಒಂದು ಮನೆ ಬೇಕು ಅಂತ ಆಸೆ ಆಯ್ತಂತೆ. ಪಿತಾಮಹನೆನಿಸಿದ ಚತುರ್ಮುಖನ ಮುಂದೆ ಬಂದರು. ಚತುರ್ಮುಖ ಒಂದು ಕುದುರೆಯನ್ನು ನಿರ್ಮಾಣ ಮಾಡಿಕೊಟ್ಟ. ಇದು ಚೆನ್ನಾಗಿಲ್ಲ ಅಂತ ಚತುರ್ಮುಖನ ಮುಂದೆಯೇ ಹೇಳುವುದಕ್ಕೆ ಸರಿಯಾಗಲಿಲ್ಲ ದೇವತೆಗಳಿಗೆ. ಆ ಕುದುರೆಗೆ 3 ಪ್ರದಕ್ಷಿಣೆ ಬಂದು ಮುಂಭಾಗ, ಎಡಭಾಗ, ಬಲಭಾಗ ಎಲ್ಲ ಸರಿಯಾಗಿ ವೀಕ್ಷಿಸಿ ನಮಗೀಗ ಸದ್ಯಕ್ಕೆ ಮನೆ ಬೇಡ ಅಂತ ಹೇಳಿದರು ದೇವತೆಗಳು. ಚತುರ್ಮುಖ ಒಂದು ಹಸುವನ್ನು ನಿರ್ಮಾಣ ಮಾಡಿಕೊಟ್ಟ. ಗೋಮಾತೆಗೆ ಸುತ್ತು ಬಂದರು. ಸದ್ಯಕ್ಕೆ ಬೇಡ ಅಂತ 4 ಸುತ್ತು ಬಂದ ಮೇಲೆ ಹೇಳಿದರು. ಸೃಷ್ಟಿ ಮಾಡಿದ ವ್ಯಕ್ತಿಯ ಮುಂದೆ ನೀನು ಸೃಷ್ಟಿ ಮಾಡಿದ್ದು ಚೆನ್ನಾಗಿಲ್ಲ ಅಂತ ಹೇಗೆ ಹೇಳುವುದು? ಮತ್ತೆ ಚತುರ್ಮುಖ ಬ್ರಹ್ಮ ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡಿಕೊಟ್ಟ. ದೇವತೆಗಳು ವಾಸ್ತು ಹೋಮವನ್ನು ಮಾಡದೆ ಬಡಬಡನೆ ಪ್ರವೇಶ ಮಾಡಿದರಂತೆ ಈ ಮನೆಗೆ. ಸುಕೃತಂಬತ ಐತರೇಯೋಪನಿಷತ್ತಿನಲ್ಲಿ ಈ ಕಥೆ ಬರ್ತದೆ. ಮಾನವ ಶರೀರಕ್ಕೆ ಎಷ್ಟು ಮಹತ್ವ ಇದೆ. ತತ್ವಾಭಿಮಾನಿ ದೇವತೆಗಳೆಲ್ಲ ಈ ಶರೀರವನ್ನು ಪ್ರವೇಶ ಮಾಡಿ ಇದರ ಮೂಲಕ ತಾವೂ ಸಾಧನೆ ಮಾಡಿಕೊಂಡು ನಮಗೆಲ್ಲ ಸಾಧನೆ ಮಾಡಿಸ್ತಕ್ಕಂತಹ ಕಾರುಣ್ಯವನ್ನು ತೋರಿಸ್ತಾರೆ. ನಾನು ಯಥಾಶಕ್ತಿ ಕೊಟ್ಟಿರುವ ವಿಷಯದಲ್ಲಿ ಗರ್ಭಗುಡಿಗೆ ಪ್ರದಕ್ಷಿಣೆ ಬರುವುದನ್ನು ಬಿಟ್ಟು ಸೀದಾ ಗರ್ಭಗುಡಿಗೆ ಪ್ರವೇಶ ಮಾಡಿ ದೇವರ ದರ್ಶನ ಮಾಡುವುದಕ್ಕೆ ಪ್ರಯತ್ನ ಪಡ್ತೇನೆ. ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರೆಲ್ಲರೂ ಕುಂಡಲಿ ಶಯನನ ಪದ ಹೃತ್ ಪುಂಡರೀಕದೊಳು ಕಂಡು ಭಜಿಸದೆ. ಇದರಲ್ಲಿ 1-2 ಅಕ್ಷರ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮುಂಡೆಯರಾದರು ಅಂತ ಹೇಳುವಾಗ ಯಾರಾದರೂ ಏನಪ್ಪ ಈ ಆಚಾರ ಈ ರೀತಿ ಹೇಳ್ತಾರೆ, ಈ ಶಬ್ದ ಹೇಳಬಾರ್ದಲ್ವಾ ಅಂತ ಕೆಲವರಿಗೆ ಅನಿಸ್ತದೋ ಏನೋ ಅಂತ ಹೆದರಿಕೆ ಆಗ್ತದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ, ಅತ್ಯಂತ ಸುಂದರವಾದ ಶಬ್ದಗಳನ್ನು ಕೂಡ ನಾವು ಲೋಕದಲ್ಲಿ ಕೆಲವು ಸಲ ಅಪಮೂಲ್ಯಗೊಳಿಸಿ ಬಿಡ್ತೇವೆ. ಅದರಲ್ಲೂ ಒಬ್ಬ ಕನ್ನಡದ ಮಹಾಕವಿ ಒಬ್ಬ ಹೇಳ್ತಾನೆ, ಕನ್ನಡದ ಜನ ಅತ್ಯಂತ ಶ್ರೇಷ್ಠವಾದ ಶಬ್ದಗಳನ್ನು ಅಪಮೌಲ್ಯ ಮಾಡುವುದರಲ್ಲಿ ಮಹಾನಿಸ್ಸೀಮರು ಅಂತ ಕನ್ನಡದ ಕವಿಯೇ ಹೇಳಿದ್ರಿಂದ ನಾವು ಹೆಚ್ಚು ಬೇಸರಿಸಿಕೊಳ್ಳುವುದು ಬೇಡ. ಗುರು ಅಂತ ಶಬ್ದ ಇದೆ. ಗು ಅಂದರೆ ಅಜ್ಞಾನ, ರು ಅಂದರೆ ಓಡಿಸುವವ ಅಂತ ಅರ್ಥ. ಅಷ್ಟು ಸುಂದರವಾದ ಅರ್ಥವುಳ್ಳ ಆ ಶಬ್ದವನ್ನು ನಮ್ಮ ಗೆಳೆಯರ ಹೆಗಲಿಗೆ ಕೈ ಹಾಕಿ ಏನು ಗುರೋ ಹೇಗಿದ್ದಿ, ಗುರೋ ಹೇಗಿದ್ದಿ ಅಂತ ಕೇಳ್ತಾ ಕೇಳ್ತಾ ಆ ಗುರು ಶಬ್ದವನ್ನು ಎಷ್ಟು ಅಪಮೂಲ್ಯ ಮಾಡಿದ್ದೇವೆ ಅಂತ ಗಮನಿಸಬೇಕು. ಅತ್ಯಂತ ಸುಂದರವಾದ ಶಬ್ದ ಮಹಾಭಾರತ, ರಾಮಾಯಣ, ಎಷ್ಟು ದೊಡ್ಡ ಮೌಲ್ಯಗಳನ್ನು ನಿರೂಪಿಸ್ತಕ್ಕಂಥ ಶಬ್ದಗಳಿದ್ದಾವೆ. ಮನೆಯಲ್ಲೇನೋ ಸ್ವಲ್ಪ ಗಲಾಟೆ ಅಣ್ಣ ತಮ್ಮಂದಿರು ಮಾಡಿಕೊಂಡು ಅಂದರೆ ನಮ್ಮ ಮನೆಯಲ್ಲಿ ಇವತ್ತು ದೊಡ್ಡ ಮಹಾಭಾರತ ನಡೆದು ಹೋಯಿತು ಅಂತ ಆ ಶಬ್ದವನ್ನು ಅಷ್ಟು ಕೆಳಕ್ಕೆ ಇಳಿಸಿಬಿಡ್ತೇವೆ. ಈ ರೀತಿಯ ಶಬ್ದಗಳ ಮೌಲ್ಯ ಕೆಲವು ಸಲ ಇಳಿತದೆ. ಹಾಗೆಯೇ ಮುಂಡ ಅನ್ನುವ ಶಬ್ದವೂ ಕೂಡ ಅಂತಹ ಒಂದು ಶಬ್ದ. ಇಲ್ಲಿ ದಾಸರು ಶಬ್ದದ ಮೂಲಕ ಏನು ಹೇಳ್ತಾರೆ ಅನ್ನುವುದಕ್ಕಿಂತ ಅವರ ಭಾವ ಏನು ಅನ್ನುವುದಕ್ಕೆ ಹೆಚ್ಚು ಗಮನ ಕೊಡಬೇಕು. ಯಾರು ಯಾರು ದಾಸರು ಅವರೆಲ್ಲರೂ ಕವಿಗಳು. ಆ ಕಾವ್ಯದ ಲಾಲಿತ್ಯ, ಕಾವ್ಯದ ಪ್ರಾಸಾದಿಕತೆ, ಕಾವ್ಯದ ಮನೋಧರ್ಮ ಅದು ಅವರ ಕೀರ್ತನೆಗಳಲ್ಲಿ ಹಾಸು ಹೊಕ್ಕಾಗಿರುವ ಕಾರಣದಿಂದ ಒಂದು ಬಾರಿ ಕೇಳಿದರೆ ಆ ಕೀರ್ತನೆ ನಮ್ಮ ಮನಸ್ಸಿನಲ್ಲಿ ಲಾಸ್ಯವಾಡುವುದಕ್ಕೆ ಪ್ರಾರಂಭವಾಗ್ತದೆ. ಆ ಕಾವ್ಯ ಗುಣ ಅನ್ನುವುದು ಎಲ್ಲ ಕವಿಗಳ, ದಾಸರ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಹೊಕ್ಕಿರತಕ್ಕಂತಹ ವಿಷಯ. ಒಂದು ಮಾತು ಕಾವ್ಯ ಅಂತ ಅನಿಸಿಕೊಳ್ಳಬೇಕಾದರೆ
ಅದು ಶಬ್ದದಿಂದ ಹೇಳಿದ ವಿಷಯಕ್ಕಿಂತ ಹೆಚ್ಚಿನ ವಿಷಯ ನಮ್ಮ ಮನಸ್ಸಿನಲ್ಲಿ ಕುಣಿಬೇಕು. ಅದನ್ನು ಧ್ವನಿ ಅಂತ ಕರೀತೇವೆ. ಅವರ ಮಾತುಗಳು ಧ್ವನಿಸ್ತವೆ, ಹೊಸ ಹೊಸ ವಿಷಯಗಳನ್ನು ನಮ್ಮ ಒಳಗೆ ಹುಟ್ಟಿಸಿ, ಹುಟ್ಟಿದ ವಿಷಯಗಳಿಂದ 4 ವಿಷಯಗಳು ಹುಟ್ಟುವುದಕ್ಕೆ ಪ್ರಾರಂಭವಾಗ್ತವೆ. ಅಂತಹ ಒಂದು ಧ್ವನಿಸುವ, ಧ್ವನಿಯನ್ನು ಹೊರಸೂಸಿ ಸಮಾಜವನ್ನು ತಿದ್ದಬೇಕಾದ ಸಮಾಜವನ್ನು ತಿದ್ದುವ ಒಂದು ವಿಶೇಷ ಸಂದೇಶವನ್ನು ಈ ಪದ್ಯದಲ್ಲಿ ಪುರಂದರದಾಸರು ನಮಗಿತ್ತಿದ್ದಾರೆ. ಪುರಂದರದಾಸರಿಂದ ಕಲಿಬೇಕಾದ ಮತ್ತೊಂದು ಅಂಶ ಇದೆ. ಸಾಮಾನ್ಯವಾಗಿ ಮನುಷ್ಯ ಅಂದ ಮೇಲೆ ತನ್ನ ತಪ್ಪುಗಳನ್ನು ತಾನು ತಿಳಿದುಕೊಳ್ಳದೆ ಇನ್ನೊಬ್ಬರ ತಪ್ಪುಗಳನ್ನು ಸ್ಪಷ್ಟವಾಗಿ ಅರಿತು ವಿವರಿಸುವ ಸಾಮರ್ಥ್ಯವನ್ನು ಪಡೆದಿರ್ತಾನೆ. ತನ್ನ ಪಾದದ ಸನಿಹದಲ್ಲಿ ಕುಂಬಳಕಾಯಿ ಕೊಳೆತು ಬಿದ್ದಿದ್ದರೂ ಕೂಡ ಅದನ್ನು ಅವ ನೋಡುವುದಿಲ್ಲ. ಪಕ್ಕದವನ ಪಾದದ ತಟದಲ್ಲಿ ಬಿದ್ದಿರುವ ಸಾಸಿವೆ ಕಾಳು ನೋಡಿ, ಏನು ಆ ಮನುಷ್ಯನಿಗೆ ಕಣ್ಣು ಕಾಣಿಸುವುದಿಲ್ಲ, ಕಾಲು ಹತ್ತಿರ ಸಾಸಿವೆ ಬಿದ್ದಿದೆ ಅಂತ ಅವನ ಬಗ್ಗೆ ಮಾತಾಡ್ತಾನೆ ಹೊರತು ತನ್ನ ಪಾದದ ಹತ್ತಿರ ಬಿದ್ದಿರುವ ಸತ್ತಿರುವ ಹೆಗ್ಗಣವನ್ನು ಅವ ಕಾಣುವುದಿಲ್ಲ. ದಾಸರು ನವಕೋಟಿ ನಾರಾಯಣ ಯಾವಾಗ ತಂಬೂರಿ ಹಿಡ್ಕೊಂಡು ತಾಳ ಹಿಡ್ಕೊಂಡು ಮನೆ ಬಿಟ್ಟು ದಾಸರಾಗಿ ಹೊರಗೆ ಬರ್ತಾರೆ, ಆವಾಗ ಜನ ಹೇಳಲಿಕ್ಕೆ ಶುರು ಮಾಡಿದರು, ದಾಸರಿಗೆ ಹುಚ್ಚು ಹಿಡೀತು ಅಂತ. ಏನೋ ಒಂದು ಸುತ್ತು ಕಡಿಮೆ ಆಯಿತು, ತಲೆ ತಿರುಗಿ ಬಿಟ್ಟಿದೆ ಇವರಿಗೆ, ಇದ್ದದ್ದೆಲ್ಲ ಕೊಟ್ಟು ನೋಡು ಬೀದಿ ಬಿಕಾರಿಯಾಗಿ ಬಿಟ್ಟಿದ್ದಾರೆ, ಹುಚ್ಚು ಅಂತ ಮಾತಾಡುವುದಕ್ಕೆ ಶುರು ಮಾಡಿದರು. ನಮಗಾದರೆ ಒಳ್ಳೆಯ ಕೆಲಸಕ್ಕೆ ಹೋದವರಿಗೆ ಏನಾದರೂ ಇಂಥ ಮಾತು ಕೇಳಿದರೆ ತುಂಬ ಬೇಸರ ಆಗ್ತದೆ. ಆದರೆ ಸಮಾಜದಲ್ಲಿ ವ್ಯಕ್ತಿ ಹೇಗಿರಬೇಕು ಅನ್ನುವ ಸೂಚನೆಯನ್ನು ಕೊಡ್ತಾ ಪುರಂದರದಾಸರು ಪದ್ಯ ಹಿಡ್ಕೊಂಡ್ರು. ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು, ಅಚ್ಯುತನ ನಾಮವೆಂಬ ಅಚ್ಚುಮೆಚ್ಚು ತರಗೆ ಏರಿ ಹುಚ್ಚು ಹಿಡಿಯಿತು. ಈ ಮಾತುಗಳು ಬರಬೇಕಾದ್ರೆ ಒಳಗೆ ಅನುಭವ ಹೇಗಿರ್ತದೆ ಅಂತ ಆಲೋಚಿಸಬೇಕು. ಅಂತಹ ಅನುಭವ ವಿಶೇಷದಲ್ಲಿ ಇಂತಹ ಮಾತುಗಳನ್ನು ದಾಸರು ಹೇಳ್ತಾರೆ. ಪಿಂಡಾಂಡದೊಳಗಿನ ಗಂಡನ ಕಾಣದೆ. 2 ಅಂಡಗಳು ಪ್ರಪಂಚದಲ್ಲಿ ಪ್ರಸಿದ್ಧ. ಅಂಡ ಅಂದರೆ ಮೊಟ್ಟೆ. ಮೊಟ್ಟೆ ಅಂದ ಕೂಡಲೇ ಕೋಳಿ ಮೊಟ್ಟೆಯನ್ನು ನೆನೆಸಿಕೊಳ್ಳಬೇಡಿ. ಪ್ರಪಂಚದಲ್ಲಿ ಹೆಚ್ಚು ನೆನಪಾಗುವುದು ಮೊಟ್ಟೆ ಅಂದ ಕೂಡಲೇ ಕೋಳಿ ಮೊಟ್ಟೆ ನೆನಪಾಗ್ತದೆ. ಇದು ಕೋಳಿ ಮೊಟ್ಟೆ ಅಲ್ಲ, ಇದು ಸರ್ಪಾಂಡ, ಸರ್ಪದ ಮೊಟ್ಟೆ. ಕೋಳಿಯ ಮೊಟ್ಟೆ ಅಂಡಾಕಾರದಲ್ಲಿದ್ದರೆ ಸರ್ಪದ ಮೊಟ್ಟೆ ವೃತ್ತವಾಗಿರ್ತದೆ. ಇಲ್ಲೆಲ್ಲ ಅಂಡ ಅನ್ನೋ ಶಬ್ದದಿಂದ ಚೆಂಡಿನ ಹಾಗಿರುವಂಥದ್ದು ಅನ್ನುವುದನ್ನು ಗಮನಿಸಬೇಕು. ದೊಡ್ಡ ಅಂಡಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ದೊಡ್ಡ ಮೊಟ್ಟೆ ಅದು. ಬ್ರಹ್ಮಾಂಡ ಕೋಳಿಯ ಮೊಟ್ಟೆಯ ಆಕಾರದಲ್ಲಿಲ್ಲ, ಅದು ಸಮಗ್ರ ವೃತ್ತಾಕಾರದಲ್ಲಿರ್ತಕ್ಕಂಥದ್ದು ಬ್ರಹ್ಮಾಂಡ. ಬ್ರಹ್ಮ ಅಂದರೆ ಬೃಹತ್, ಬೃಹತ್ತಾದ ಮೊಟ್ಟೆ, ಬಹಳ ದೊಡ್ಡ ಅಂಡ, ಆದ್ದರಿಂದ ಅದು ಬ್ರಹ್ಮಾಂಡ. ಇನ್ನೊಂದು ಅಂಡ ಇದೆ, ಅದು ಈ ಶರೀರ. ಈ ಶರೀರವನ್ನು ಕೂಡ ಅಂಡ ಅಂತ ಕರೆದಿದ್ದಾರೆ. ಅಂಡ ಅಂದರೂ ಪಿಂಡ ಅಂದರೂ ಅರ್ಥ ಒಂದೇ. ಪಿಂಡ ಅಂಡ ಸೇರಿಸಿದರೆ ಪಿಂಡಾಂಡ ಅಂತ ಆಗುತ್ತೆ. ಈ 2 ಶಬ್ದವು ಕೆಲವರಿಗೆ ತುಂಬ ಬೇಸರ ತರಿಸುವಂಥದ್ದು. ಏನು ಪಿಂಡ ಮುಂಡೆ ಇಂಥ ಶಬ್ದಗಳನ್ನು ಪುರಂದರದಾಸರು ಬಳಸುವುದು ಅಂತ. ಸಂಸ್ಕೃತದ ಭಾವನೆ ಇದ್ದಾಗ ಈ ಸಮಸ್ಯೆ ನಮಗೆ ಬರುವುದಿಲ್ಲ. ಪಿಂಡ ಅನ್ನುವ ಶಬ್ದವನ್ನು ಸಂಸ್ಕೃತ ಸಾಹಿತ್ಯ ನಿರಂತರ ಬಳಸಿಕೊಂಡಿರ್ತದೆ. ಪಿಂಡ ಅಂದರೆ 2 ಅರ್ಥದಲ್ಲಿ ಬಳಸ್ತೇವೆ. ಅನೇಕ ವಸ್ತುಗಳನ್ನು ಸೇರಿಸಿ ಒಟ್ಟಿಗೆ ಹಾಕಿದರೆ ಅದೊಂದು ಪಿಂಡ ಆಗ್ತದೆ. ಪಿತೃಶ್ರಾದ್ದದಲ್ಲಿ ಬರೀ ಅಕ್ಕಿಯಿಂದ ಅನ್ನದಿಂದ ಪಿಂಡ ಮಾಡುವುದಲ್ಲ, ಅದಕ್ಕೆ 8 ದ್ರವ್ಯಗಳನ್ನು ಸೇರಿಸಿ ಅಷ್ಟಾಂಗಂ ಪಿಂಡ ಲಕ್ಷಣಂ ಅಂತ 8 ದ್ರವ್ಯಗಳನ್ನು ಸೇರಿಸಿದಾಗ ಅದೊಂದು ಪಿಂಡ ಅಂತ ಕರೆಸಿಕೊಳ್ತದೆ. ಹಾಗೆ ಈ ಶರೀರ, ಇದರಲ್ಲೂ 8 ದ್ರವ್ಯಗಳು ಸೇರಿಕೊಂಡಿರ್ತವೆ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಬೆಂಕಿಯೂ ಸೇರಿದೆ. ಇಲ್ಲಿ ಹೀಗೆ ಹಿಡಿದಾಗ ಬಿಸಿ ಇದೆ, ಬೆಂಕಿ ಇದೆ ಅಂತಾದರೆ ಅದು ಬದುಕಿದೆ ಅಂತ ಅರ್ಥ. ಈ ಪಂಚಭೂತಗಳ ಜೊತೆಗೆ ಅಹಂಕಾರ, ಮಹತ್ ಮತ್ತು ಪ್ರಕೃತಿ ಇದಿಷ್ಟು ಸೇರಿಕೊಂಡಾಗ ಭಿನ್ನ ಪ್ರಕೃತಿ ರಷ್ಟದ ಈ ಪಾಂಚಭೂತಿಕ ಅಥವಾ ಪ್ರಾಕೃತ ಅನಿಸಿದಂತಹ ಶರೀರದ ನಿರ್ಮಾಣವಾಗ್ತದೆ. ಈ ಅಷ್ಟಾಂಗಗಳ ಪಿಂಡೀಕರಣ ಈ ಶರೀರದಲ್ಲಿ ನಡೆದದ್ರಿಂದ ಇದನ್ನು ಪಿಂಡಾಂಡ ಅನ್ನುವ ಶಬ್ದದಿಂದ ವ್ಯವಹರಿಸುತ್ತಾರೆ. ಇದಕ್ಕೆ ಅಂಡ ಶಬ್ದವನ್ನು ಬಳಸಿದ್ದು ಯಾಕೆ? ಬ್ರಹ್ಮಾಂಡದ ಪರಿಕಲ್ಪನೆ ಈ ಅಂಡದಲ್ಲಿ ಬೇಕು ಅನ್ನುವ ದೃಷ್ಟಿಯಿಂದ. ಈ ಪಿಂಡವನ್ನು ಆ ಬ್ರಹ್ಮವೊಂದು ಕಂಡ ಹಾಗೆ ಕಾಣಬೇಕು ಅನ್ನುವ ಅಭಿಪ್ರಾಯದಿಂದ ಅಲ್ಲಿರುವ ಅಂಡ ಶಬ್ದವನ್ನು ಇದಕ್ಕೂ ಸೇರಿಸಿ ಇದೂ ಒಂದು ಬ್ರಹ್ಮಾಂಡ, ಸಾಮಾನ್ಯ ಅಲ್ಲ ಈ ಶರೀರ ಅನ್ನುವ ಭಾವ ನಮ್ಮಲ್ಲಿ ಹುಟ್ಟುವುದಕ್ಕೋಸ್ಕರ ಇದನ್ನು ಪಿಂಡಾಂಡ ಅಂತ ಕರೀತಾರೆ. ದಾಸರು ಕೆಲವೊಂದು ಸಲ ಈ ಶರೀರವನ್ನು ಜರೀತಾರೆ. ಏನಿದೆ ಈ ಶರೀರದಲ್ಲಿ? ದೇಹದೊಳುಂಟೆ ಫಲಪುರುಷಾರ್ಥ, 8 ಗೇಣಿನ ದೇಹ, ರೋಮಗಳೆಂಟು ಕೋಟಿಯು, ಕೀಲುಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನ ಒಲಿದು, ನೆಂಟ ನೀನಿರ್ದಗಲಿದ ರೊಣಹೆಂಟೆಯೊಳು ಮುಚ್ಚುವುದು. ದೇಹದೊಳುಂಟೆ ಫಲಪುರುಷಾರ್ಥ, ರಕ್ಷಿಸು ನಮ್ಮ ನನವರತ ಅಂತ ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಹಾಡ್ತಾರೆ.
ಶರೀರವನ್ನು ಕೆಲವೊಂದು ಸಲ ಇದು ಪ್ರಯೋಜನಕ್ಕಿಲ್ಲದ್ದು ಅಂತ ಹೇಳುವ ಮಾತಿದೆ. ಪುರಂದರದಾಸರು ಹೇಳ್ತಾರೆ, ಮಾನವ ಶರೀರ ದೊಡ್ಡದು. ಇದನ್ನು ಹೊಗಳತಕ್ಕಂತಹ ಮಾತುಗಳಿದ್ದಾವೆ. ಜರಿಯುವ ಮಾತುಗಳು ಈ ಶರೀರವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಹೋದಾಗ ಮತ್ತು ಈ ಶರೀರವೇ ನಾನು ಅನ್ನುವ ಭಾವದಿಂದ ಮನುಷ್ಯ ವೈರಾಗ್ಯವನ್ನು ಪಡೆಯದೆ ತಾನು ಅಧಪಾತಕ್ಕೆ ಮುಂದೆಯ್ದಾಗ ಅವನನ್ನು ಶಿಕ್ಷಿಸುವುದಕ್ಕೋಸ್ಕರ, ಅವನ ಮನಸ್ಸನ್ನು ತಿದ್ದಿ ಸರಿದಾರಿ ತೋರುವುದಕ್ಕೋಸ್ಕರ ಶರೀರವನ್ನು ಬೈಯುವ ಮಾತುಗಳಿದ್ದಾವೆ. ಶರೀರವನ್ನು ಹೊಗಳುವ ಮಾತುಗಳು, ಈ ಶರೀರದ ಮೂಲಕ ನೀನು ಸಾಧನೆ ಮಾಡಿಕೊಳ್ಳಬೇಕಯ್ಯ, ದೇವತೆಗಳು ಖುಷಿಪಟ್ಟ ಶರೀರ ಇದು, ಇದರ ಮೂಲಕ ಅಸಾಧ್ಯವಾದದ್ದನ್ನು ಸಾಧಿಸಿಕೊಂಡು ಬಿಡ್ಬೋದು. ಮಾನವ ಶರೀರದ ಮೂಲಕ ದೇವತೆಗಳು ಸಾಧಿಸಲಾಗದೇ ಇದ್ದದ್ದನ್ನು ಸಾಧಿಸಬಹುದು ಅನ್ನೋದನ್ನು ಒಬ್ಬರು ಮಹಿಪತಿದಾಸರು ಹೇಳ್ತಾರೆ. ಅಂದರೆ ಅದಕ್ಕೆ ಎಷ್ಟು ಮಹತ್ವ ಹೇಳಿದ್ದಾರೆ ಯೋಚನೆ ಮಾಡಿರಿ. ಹಾಗಾದರೆ ಈ ಶರೀರ ಕರ್ಮಕ್ಕೋಸ್ಕರ ಇರತಕ್ಕಂಥ ಶರೀರ, ಈ ಶರೀರದಿಂದ ಸಾಧಿಸಿಕೊಳ್ಳಿ. ಇದು ಬ್ರಹ್ಮಾಂಡದಂಥದ್ದು, ಪಿಂಡಾಂಡ ಇದು. ಆದರೆ ಈ ಪಿಂಡಾಂಡದಲ್ಲಿ ನಾನೊಬ್ಬನೇ ಇರುವುದು ಅಂತ ಅಂದುಕೊಂಡ್ರೆ ತಪ್ಪು. ಇದೊಂದು ರಥ ಇದ್ದ ಹಾಗೆ. ಈ ರಥದಲ್ಲಿ ಸಾರಥಿಯಾಗಿ ಒಬ್ಬ ಇದ್ದಾನೆ, ರಥಿಕನಾಗಿ ಒಬ್ಬ ಇದ್ದಾನೆ. ಅವರ ರಥದಲ್ಲಿ ನಮ್ಮನ್ನು ಕೂಡಿಸಿಕೊಂಡು ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ಶ್ರೀಮಂತ ವ್ಯಕ್ತಿ, ಅತ್ಯಂತ ಸಹೃದಯ, ತಾನು ಒಂದು ಕಾರು ವಾಹನದಲ್ಲಿ, ಸಂಸ್ಕೃತದಲ್ಲಿ ಕಾರ್ ಅನ್ನೋದಕ್ಕೆ ರಥ ಅಂತ ಹೆಸರು, ಅದರಿಂದ ರಥ ಬೀದಿ ಅಂದರೂ ಕಾರ್ ಸ್ಟ್ರೀಟ್ ಅಂದರೂ ಅರ್ಥ ಒಂದೇ. ಈ ಒಂದು ರಥದಲ್ಲಿ ಬರ್ತಾ ಇದ್ದಾನೆ. ರಥದಲ್ಲಿ ಬರ್ತಕ್ಕಂಥ ವ್ಯಕ್ತಿ ಇವನನ್ನು ನೋಡಿ ಉಪಕಾರ ಮಾಡೋಣ ಅನ್ನುವ ಭಾವದಿಂದ ತನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು ಹೋಗುವ ಹಾಗೆ ಈ ಶರೀರದಲ್ಲಿ ನಾವಿರುವುದು. ನೆಂಟ ನೀನಿರ್ದಾಗಲಿದೊರಣ ಹೆಂಟೆಯಳು ಮುಚ್ಚುವುದು, ಇದಕ್ಕೆ ನಾವು ನೆಂಟರು. ಹಾಗಾದರೆ ಯಾರು ಈ ಶರೀರದಲ್ಲಿರ್ತಕ್ಕಂತಹ ರಥಿ? ಆತ್ಮಾನಂ ರಥಿನಂ ವಿದ್ಧಿ. ಆ ಭಗವಂತ ಈ ಶರೀರದಲ್ಲಿ ರಥಿ ಇದ್ದಾನೆ, ಸಾರಥಿಯಾಗಿ ಮುಖ್ಯಪ್ರಾಣನಿದ್ದಾನೆ. ಮುಖ್ಯಪ್ರಾಣ ಹೊಡೆಯುವ ಉಸಿರು ನಡೆಸ್ತಾ ಇದೆ ಈ ಶರೀರವನ್ನು. ಪ್ರಾಣನಿಂದಾಗಿ ನಡೆಯುವ ಈ ಶರೀರದಲ್ಲಿ ಭಗವಂತನ ಆಧಿಪತ್ಯ ಇದೆ. ನಮ್ಮನ್ನು ಭಗವಂತ ಇರು ಅಂತ ಇಟ್ಟುಕೊಂಡಿದ್ದಾನೆ ಅಷ್ಟೇ. ತಾನು ಇಳಿಯುವುದಕ್ಕಿಂತ ಮುಂಚೆ ಇಳಿಸಿಕೊಂಡೇ ಹೋಗುವವ. ಆದ್ದರಿಂದ ಈ ಶರೀರದಲ್ಲಿ ಭಗವಂತ ಇದ್ದಾನೆ ಅನ್ನುವ ಎಚ್ಚರದ ಜೊತೆಗೆ ಈ ಶರೀರದ ಗಂಡನನ್ನು ಕಾಣುವುದಕ್ಕೆ ನಾವು ಪ್ರಯತ್ನಿಸಬೇಕು. ಗಂಡ ಅನ್ನೋ ಶಬ್ದಕ್ಕೆ ಯಜಮಾನ ಅಂತ ಅರ್ಥ. ಇಲ್ಲಿ ಪ್ರಾಸಕ್ಕೋಸ್ಕರ ಗಂಡ ಅಂತ ಬಳಸಿದ್ದಾರೆ. ಗಂಡ ಅನ್ನೋ ಶಬ್ದ ಗಂಡಾಂತರ ಅನ್ನೋ ಅರ್ಥದಲ್ಲಿಲ್ಲ, ಎಲ್ಲೂ ಕೂಡ ಆ ಅರ್ಥದಲ್ಲಿ ಬಳಕೆ ಇಲ್ಲ. ಅತಿಗಂಡ ಅಂತ ಒಂದು ಯೋಗದಲ್ಲಿ ಮಾತ್ರ ಆ ಅರ್ಥದ ಬಳಕೆ ಇದೆ. ಇಲ್ಲದ ಹೋದರೆ ಗಂಡ, ಪಾರ್ಥನಿಗೊಂದು ಹೆಸರಿದೆ, 3 ಲೋಕದ ಗಂಡು ಅಂತ ಅವನಿಗೆ ಹೆಸರಿದೆ. ಸರಿಯಾದ ಗಂಡು ಆದ ವ್ಯಕ್ತಿಯನ್ನೇ ಗಂಡ ಅಂತ ಕರೆಯುವುದು. ಈ ಪ್ರಪಂಚದ ಪುರುಷ ಅನ್ನೋ ಶಬ್ದಕ್ಕೂ ಗಂಡ ಅನ್ನೋ ಶಬ್ದಕ್ಕೂ ಅರ್ಥ ಒಂದೇ. ವಿರಾಟ್ ಪುರುಷ, ಪುರುಷ ಸೂಕ್ತ ಪ್ರತಿಪಾದ್ಯನಾದ ಭಗವಂತ, ಅವ ಈ ಪಿಂಡಾಂಡದೊಳಗಿನ ಗಂಡ. ಅವನನ್ನು ಕಾಣುವುದಕ್ಕೋಸ್ಕರ ಸಮಗ್ರ ಶಾಸ್ತ್ರ ಇದೆ. ದಾಸರು ಕೆಲವೊಂದು ಮಹಾಪಂಡಿತರನ್ನು ಆ ಕಾಲದಲ್ಲಿ ಗಮನಿಸಿದರು. ಪುರಂದರದಾಸರು ಆ ಪಂಡಿತರು ಉದ್ದವಾದ ನಾಮವನ್ನು ಹಾಕಿಕೊಂಡಿದ್ದರು. ನಾಮವನ್ನು ಹಾಕಿಕೊಳ್ಳುವುದಕ್ಕೆ ಹಣೆ ಸಾಕಾಗುವುದಿಲ್ಲ ಅಂತ ಹಣೆಯನ್ನು ಬೋಳಿಸಿಕೊಂಡಿದ್ದರು. ಹಣೆಯನ್ನೆಲ್ಲ ಬೋಳಿಸಿ ದೊಡ್ಡದಾದ ಜುಟ್ಟು ಬಿಟ್ಟು ನಾಮ ಮಾತ್ರ ಇದೆ. ನಾಲಿಗೆಯಲ್ಲಿ ನಾಮ ಇದೆಯೋ ಅಂತ ನೋಡಿದರೆ ಭಗವಂತನ ನಾಮ ನಾಲಿಗೆಯಲ್ಲಿ ಉಸಿರಾಡ್ತಾ ಇರಲಿಲ್ಲ. ಶರೀರದಲ್ಲಿ ಮಾತ್ರ ಮಹಾಪಂಡಿತರಾಗಿ ಕಾಣಿಸ್ತಾ ಇದ್ದಾರೆ, ಆಂತರಿಕವಾಗಿ ಭಗವತ್ ಚಿಂತನೆ ಇಲ್ಲ. ಅಂಥವರನ್ನು ಬಹಳ ಬಾರಿ ದಾಸರು ಸಮಾಜದಲ್ಲಿ ಕಂಡರು. ಸಮಾಜದಲ್ಲೇ ಓಡಾಡ್ತಾ ಇದ್ದಂತಹ ಪುರಂದರದಾಸರು ಇಂತಹ ವ್ಯಕ್ತಿಗಳನ್ನು ತಿದ್ದಬೇಕು ಅಂತ ಭಾವಿಸಿದರು. ಶಾಸ್ತ್ರಾಧ್ಯಯನ ಇದೆ, ಆದರೆ ಶಾಸ್ತ್ರದ ಮರ್ಮ ಗೊತ್ತಿಲ್ಲ. ಅವರ ಹತ್ರ ಶಾಸ್ತ್ರದಲ್ಲಿ ಯಾವುದೋ ವಿಷಯದಲ್ಲಿ ಪ್ರಶ್ನಿಸಿದರೆ 2 ಗಂಟೆಗಳ ತನಕ ವಾಕ್ಯಾರ್ಥ ಮಾಡುವುದಕ್ಕೆ ಸಾಮರ್ಥ್ಯ ಇದೆ. ಚರ್ಚಾ ಕೋಲಾಹಲ ಮಹಾಪಂಡಿತರಿದ್ದಾರೆ. ಆದರೆ ಶಾಸ್ತ್ರದ ಆಂತರ್ಯವೆನಿಸಿದ ಹೃದಯ ಮಂಡಲದಲ್ಲಿ ಭಗವಂತನನ್ನು ಕೂಣಿಸಿ ಕಾಣಬೇಕು ಅಂತಕ್ಕಂತಹ ಧ್ಯಾನ ಪ್ರಕ್ರಿಯೆಯಲ್ಲಿ ಅವರು ತೊಡಗುವವರಲ್ಲ. ವಿಚಾರ ಬಹಳಷ್ಟಿದೆ, ಆದರೆ ಆಚಾರ ಇಲ್ಲ. ಆಚಾರದ ತೋರ್ಪಡಿಕೆ ಇದೆ, ಆಚಾರದ ಸತ್ವ ಇಲ್ಲ. ಇಂತಹ ವ್ಯಕ್ತಿಗಳನ್ನು ನೋಡಿ ಹೇಳ್ತಾರೆ ಅವರು, ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೆಂದೇ ಬರೀ ಬೋಳಿಸಿಕೊಂಡಿದ್ದಾರೆ ಮಾತ್ರ. ಸಂಸ್ಕೃತದಲ್ಲಿ ಮುಂಡ ಅನ್ನೋ ಶಬ್ದಕ್ಕೆ ಮುಂಡನ, ಬೋಳಿಸಿಕೊಂಡವ ಅಂತ ಅರ್ಥ. ಕನ್ನಡದಲ್ಲಿ ರುಂಡ ಮುಂಡ ಅಂತ 2 ಶಬ್ದ ಇದೆ. ಕನ್ನಡ ಗೊತ್ತಿದ್ದವರಿಗೆ ಸಂಸ್ಕೃತ ಅರ್ಥ ಆಗುವುದು ಕೆಲವು ಸಲ ಕಷ್ಟ ಆಗ್ತದೆ. ಯಾಕಂದರೆ ಕನ್ನಡದಲ್ಲಿ ರುಂಡ ಅಂದರೆ ತಲೆ, ಮುಂಡ ಅಂದರೆ ಕಬಂಧ. ಆದರೆ ಸಂಸ್ಕೃತ ಹಾಗಲ್ಲ. ಸಂಸ್ಕೃತದಲ್ಲಿ ಮುಂಡ ಅಂದರೆ ತಲೆ, ರುಂಡ ಅಂದರೆ ಕೆಳಗಿನದ್ದು.
ಹೀಗೆ ಕನ್ನಡ ಸಂಸ್ಕೃತದಲ್ಲಿ ಸ್ವಲ್ಪ ಎಡವಟ್ಟಾಗಿ ಹೋಗಿದೆ. ಅಮ್ಮ ಮತ್ತು ಮಗಳಲ್ಲಿ ಈ ರೀತಿಯ ವ್ಯತ್ಯಾಸ ಆಗಿರುವಂಥದ್ದು. ಮುಂಡ ಅಂದರೆ ತಲೆ, ಮುಂಡನ ಅಂದರೆ ತಲೆ ಬೋಳಿಸುವುದು, ಮುಂಡಾಸು ಅಂದರೆ ತಲೆಗೆ ಕಟ್ಟತಕ್ಕಂತಹ ವಸ್ತ್ರ, ಮುಂಡಿಗೆ ಅಂದರೆ ತಲೆಗೆ ಸಿಕ್ಕಾಬಟ್ಟೆ ತೊಂದರೆ ಕೊಡುವಂಥದ್ದು, ಮಂಡಿಗೆ ಅಂದರೂ ಹಾಗೆ. ಅಂತೂ ಮುಂಡ ಅನ್ನೋ ಶಬ್ದ ತಲೆ ಅನ್ನುವ ಅರ್ಥದಲ್ಲಿರುವಂಥದ್ದು ಅಂತ ಗೊತ್ತಿರಬೇಕು ನಮಗೆ.